ಇವತ್ತು ನನ್ನ ಹತ್ರ ವಿವೋದವ್ರದ್ದು V40 Pro ಸ್ಮಾರ್ಟ್ ಫೋನ್ ಇರುವಂತದ್ದು. ಈಗ ಆಲ್ರೆಡಿ ನಾನು ವಿವೋದವ್ರದ್ದು V40 ಸ್ಮಾರ್ಟ್ ಫೋನ್ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡಿದೀನಿ. ಈ ಒಂದು ಸ್ಮಾರ್ಟ್ ಫೋನ್ ಈ ಒಂದು ಪ್ರೈಸ್ ರೇಂಜಿಗೆ ಓವರ್ ಆಲ್ ಕಾಂಪಿಟೇಷನ್ ಕೊಡುವಂತದ್ದು, ಅಂದ್ರೆ ಪರ್ಫಾರ್ಮೆನ್ಸ್ ಆಗಲಿ, ಒಂದು ಕ್ಯಾಮ್ರಾ ಆಗಲಿ, ಓವರ್ ಆಲ್ ಆಗಿ ಕಾಂಪಿಟೇಷನ್ ಕೊಡುವಂತದ್ದು. ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ವಿವೋ V40 Pro ಸ್ಮಾರ್ಟ್ ಫೋನ್ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡ್ತೀನಿ. ಈ ಒಂದು ಮೊಬೈಲ್ ಅಲ್ಲಿ ನನಗೆ ಏನ್ ಇಷ್ಟ ಆಯ್ತು ಹಾಗೆ ಏನ್ ಕಷ್ಟ ಆಯ್ತು ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. ನೀವು ನೋಡ್ತೀರಿ ಟೆಕ್ ಮಗಿ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಚಂದನ್. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಈ ಒಂದು ಬಾಕ್ಸ್ ಔಟ್ ಸೈಡ್ ಇಂದ ಈ ರೀತಿ ಕಾಣಿಸ್ತಿರುವಂತದ್ದು. ನೀವು ಇದನ್ನು ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋದು ಅಂದ್ರೆ ಮೊದಲನೇದಾಗಿ ನಿಮಗೆ ಫೋನ್ ಸಿಕ್ತಿರುವಂತದ್ದು ಒಂದು ಒಳ್ಳೆ ಲುಕ್ ಇದೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನಾನು ಆಮೇಲೆ ಮಾತನಾಡ್ತೀನಿ. ಅದಾದ ನಂತರ ನಿಮಗೆ ಕೇಸ್ ಸಿಕ್ತಿರುವಂತದ್ದು, ಅದಾದ ನಂತರ ಡಾಕ್ಯುಮೆಂಟೇಶನ್ ಸಿಕ್ತಿರುವಂತದ್ದು, ಲಿಟ್ರಲಿ 80 ವ್ಯಾಟ್ ಚಾರ್ಜರ್ ಅಡಾಪ್ಟರ್ ಕೂಡ ನಿಮಗೆ ಇದ್ರಲ್ಲಿ ಸಿಕ್ತಿರುವಂತದ್ದು, ಅದಾದ ನಂತರ ಟೈಪ್ A to ಟೈಪ್ C ಕೇಬಲ್ ಸಿಕ್ತಿರುವಂತದ್ದು, ಒಂದು ಒಳ್ಳೆ ಕ್ವಾಲಿಟಿ ಕೇಬಲ್ ಇದಾಗಿರುವಂತದ್ದು. ಕೊನೆಯದಾಗಿ ನಿಮಗೆ ಈ ಒಂದು ಬಾಕ್ಸ್ ನಲ್ಲಿ ಒಂದು ಸಿಮ್ ಕಾರ್ಡ್ ಟೂಲ್ ಸಿಕ್ತಿರುವಂತದ್ದು. ಸೊ ಆಬ್ವಿಯಸ್ಲಿ ಈ ಒಂದು ಅನ್ಬಾಕ್ಸಿಂಗ್ ನಾನು ಏನೇನು ಕೂಡ ಚೇಂಜಸ್ ನೋಡಲ್ಲ. ಈಗ ಲಿಟ್ರಲಿ ನಾವು ಮೊಬೈಲ್ ಬಂತು ಅಂದ್ರೆ ಲಿಟ್ರಲಿ ಒಂದು ಒಳ್ಳೆ ಡಿಸೈನ್ ಇರೋ ರೀತಿ ಇದೆ. ಮೊದಲದಾಗಿ ಈ ಒಂದು ಕವರ್ ತೆಗೆದುಬಿಡೋಣ. ಲಿಟ್ರಲಿ ಹೆವಿ ಲುಕ್ ಇರುವಂತದ್ದು ಔಷಧಿಯಿಂದ. ಸರಿ, ಮೊದಲದಾಗಿ ಈ ಒಂದು ಮೊಬೈಲ್ ಓವರ್ ಆಲ್ ಡಿಸೈನ್ ನೋಡ್ಕೊಂಡ್ ಬರ್ರಿ. ಅದಾದ್ಮೇಲೆ ಈ ಒಂದು ಮೊಬೈಲ್ ನ ರಿವ್ಯೂನ ಸ್ಟಾರ್ಟ್ ಮಾಡೋಣ. ಈ ಒಂದು ಮೊಬೈಲ್ ಡಿಸೈನ್ ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನ ನಿಮ್ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ಗ್ಲಾಸ್ ಬ್ಯಾಕ್ ಇರುವಂತದ್ದು. ಅದ ನಂತರ ಕ್ಯಾಮ್ರಾ ಮಾಡೆಲ್ ಬಂದ್ಬಿಟ್ಟು ಒಂಥರ ಹೊಸದಾಗಿ ಕೊಟ್ಟಿರೋ ರೀತಿಯಲ್ಲಿ ಇದೆ. ಮತ್ತೆ ನಿಮ್ಗೆ ಈ ಒಂದು ಕ್ಯಾಮ್ರಾ ಮೇಲೆ ಝೇಜ್ ಅಂತ ಒಂದು ಸಿಂಬಲ್ ಕೊಡಿರುವಂತದ್ದು. ಝೇಜ್ ಅಂದ್ರೆ ನಿಮಗೆ ಎಕ್ಸ್ ಸೀರೀಸ್ ನಲ್ಲಿ ವಿವೋದವ್ರದ್ದು ಎಕ್ಸ್ ಸೀರೀಸ್ ನಲ್ಲಿ ನಿಮಗೆ ಝೇಜ್ ಲೆನ್ಸ್ ಕೊಡ್ತಾರೆ. ಅದೇ ರೀತಿ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲೂ ಇರುವಂತದ್ದು. ಇದ್ರ ಬಗ್ಗೆ ಆಮೇಲೆ ನಾನು ಮಾತನಾಡ್ತೀನಿ ಕ್ಯಾಮ್ರಾ ಮಾತಾಡ್ಬೇಕಾದ್ರೆ. ಅದಾದ ನಂತರ ನಿಮಗೆ ಪೋರ್ಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಕೆಳಗಡೆ ಬಂದ್ರೆ ಟೈಪ್ ಸಿ ಪೋರ್ಟ್ ಇರುವಂತದ್ದು, ಸಿಮ್ ಕಾರ್ಡ್ ಟ್ರೈ ಇರುವಂತದ್ದು, ಅದಂತರ ಮೈಕ್ ಇರುವಂತದ್ದು, ಸ್ಪೀಕರ್ ಗ್ರಿಲ್ ಇರುವಂತದ್ದು. ಇನ್ನು ನೀವೇನಾದ್ರೂ ಮೇಲ್ ಬಂದ್ರೆ ಅಂದ್ರೆ ಐಆರ್ ಬ್ಲಾಸ್ಟರ್ ಇರುವಂತದ್ದು, ಅದರ ನಂತರ ಮೈಕ್ ಇರುವಂತದ್ದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ IP68 ರೇಟಿಂಗ್ ಜೊತೆ ಬರ್ತಿರೋದು. ಲಿಟ್ರಲಿ ಈ ಒಂದು ಸ್ಮಾರ್ಟ್ ಫೋನ್ IP68 ರೇಟ್ ಅಂದ್ರೆ ನೀವೇನಾದ್ರು ನೀರಲ್ಲಿ ಏನಾದ್ರು ಮಿಸ್ ಬಿತ್ತು ಅಂದ್ರೆ ಕೂಡ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಏನು ಕೂಡ ಆಗಲ್ಲ ಅಂತ ಒಂದು ಒಳ್ಳೆ IP68 ನ ಕೊಟ್ಟಿರುವಂತದ್ದು. ಸೊ ಇಟ್ಸ್ ಗುಡ್ ಅಂತ ಹೇಳ್ತೀನಿ. ಇನ್ನು ಈ ಒಂದು ಮೊಬೈಲ್ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ 6.78 ಇಂಚಿನ ಒಂದು ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇರುವಂತದ್ದು, ಅದಾದ ನಂತರ 120 Hz ರಿಫ್ರೆಶ್ ರೇಟ್ ಇರುವಂತದ್ದು, 4500 ನೈಟ್ಸ್ ಬ್ರೈಟ್ನೆಸ್ ಕೂಡ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸಿಕ್ಕಿರುವಂತದ್ದು. ಲಿಟ್ರಲಿ ಕ್ವಾಲಿಟಿ ಅಂತ ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಸ್ಮಾರ್ಟ್ ಫೋನ್ ಡಿಸ್ಪ್ಲೇದು. ಸೊ ಒಂದು ಒಳ್ಳೆ ಔಟ್ಡೋರ್ ಅಲ್ಲಾಗ್ಲಿ ಇಂಡೋರ್ ಅಲ್ಲಾಗ್ಲಿ ಒಂದು ಒಳ್ಳೆ ಒಂದು ಕ್ವಾಲಿಟಿನ ಕೊಡುವಂತದ್ದು ಈ ಒಂದು ಡಿಸ್ಪ್ಲೇ ಬಂದ್ಬಿಟ್ಟು. ಸೊ ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಪ್ರೈಸ್ ರೇಂಜ್ಗೆ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಸ್ಟೀರಿಯೋ ಸ್ಪೀಕರ್ ಇರುವಂತದ್ದು, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಸೊ ಲೌಡ್ನೆಸ್ ಆಗಲಿ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿರುವಂತದ್ದು. ನೀವು ಕೂಡ ಒಂದ್ಸತಿ ಕೇಳಿ ಟೆಸ್ಟ್ ಮಾಡಿ ನೀವು ಕೂಡ. ಸೊ ಓವರ್ ಆಲ್ ಆಗಿ ಸ್ಟೀರಿಯೋ ಸ್ಪೀಕರ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಲೌಡ್ನೆಸ್ ಕೂಡ ನಿಮಗೆ ಕೊಡುವಂತದ್ದು ಈ ಒಂದು ಸ್ಪೀಕರ್ ಬಂದ್ಬಿಟ್ಟು. ಸೊ ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗ್ತಿರುವಂತದ್ದು. ಸೊ ತುಂಬಾನೇ ಕ್ವಿಕ್ ಆಗಿ ನಿಮಗೆ ಅನ್ಲಾಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರೈಸ್ ಕೊಡ್ಲೇಬೇಕು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್. ಸೊ ಓಕೆ ಅಂತ ಹೇಳ್ತೀನಿ. ಇನ್ನು ಈ ಒಂದು ಮೊಬೈಲ್ ಪರ್ಫಾರ್ಮೆನ್ಸ್ ನಾವೇನಾದ್ರು ಓದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ ಒಂದು ಒಳ್ಳೆ ಪವರ್ಫುಲ್ ಪ್ರೊಸೆಸರ್ ಇರುವಂತದ್ದು, MediaTek Dimensity 9200 ಪ್ಲಸ್ ಈ ಒಂದು ಪ್ರೊಸೆಸರ್ ಇರುವಂತದ್ದು. ಅಂತದ್ದು ಬಂದ್ಬಿಟ್ಟು ನಿಮಗೆ ಈ ಒಂದು ಮೊಬೈಲ್ ನಲ್ಲಿ 1.5 ಮಿಲಿಯನ್ ಅಂತ ಸಿಗುವಂತದ್ದು. ಸೊ MediaTek Dimensity 9200 ಪ್ಲಸ್ ಅಂದ್ರೆ ಹೋದ ವರ್ಷಕ್ಕಿಂತ ಸ್ವಲ್ಪ ಅಪ್ಗ್ರೇಡ್ ಆಗಿರುವಂತದ್ದು. ಸೊ ತುಂಬಾ ಜನಕ್ಕೆ ಬಂದ್ಬಿಟ್ಟು ಇದು ಗೊತ್ತಾಗಲ್ಲ MediaTek Dimensity ಯಾವ್ದಕ್ಕೆ ಸ್ವಲ್ಪ ಕ್ಲೋಸ್ ಟು ಯಾವ್ದಕ್ಕೆ ಒಂದು ಹತ್ರ ಇರುವಂತದ್ದು ಈ ಒಂದು ಪ್ರೊಸೆಸರ್ ಅಂತ ಅಂದ್ಬಿಟ್ಟು. ನಿಮಗೆಲ್ಲ ಗೊತ್ತಿರುತ್ತೆ ಸ್ನ್ಯಾಪ್ಡ್ರಾಗನ್ 8 Gen 3 ಇದು ಬಂದ್ಬಿಟ್ಟು ತುಂಬಾನೇ ಪವರ್ಫುಲ್ ಪ್ರೊಸೆಸರ್ ಆಗಿರುವಂತದ್ದು. ಈ ಒಂದು ಅಂತದ್ದು ನೋಡಿದ್ರೆ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇರುವಂತದ್ದು ಅಷ್ಟೇ. ಅಂದ್ರೆ ಸ್ನ್ಯಾಪ್ಡ್ರಾಗನ್ 8 Gen 2 ಗಿಂತ ಒಂದು ಒಳ್ಳೆ ಪವರ್ಫುಲ್, ಸ್ನ್ಯಾಪ್ಡ್ರಾಗನ್ 8 Gen 3 ಗಿಂತ ಒಂದು ಸ್ವಲ್ಪ ಪವರ್ಫುಲ್ ಕಡಿಮೆ ಇರುವಂತದ್ದು. ಸೊ ಅಷ್ಟು ಚೆನ್ನಾಗಿ ಈ ಒಂದು ಮೊಬೈಲ್ ಅಪ್ಡೇಟ್ ಮಾಡಿರುವಂತದ್ದು. ಹೋದ ಸಲ ಬಂದ್ಬಿಟ್ಟು 9200 ಕೊಟ್ಟಿದ್ರು, ಬಟ್ ಈ ಸಲ ಪ್ಲಸ್ ಕೊಟ್ಟಿರುವಂತದ್ದು. ಸೊ ಒಂದೊಳ್ಳೆ ರೀತಿಯಲ್ಲಿ ಈ ಒಂದು ಮೊಬೈಲ್ ಒಂದೊಳ್ಳೆ ಪ್ರೊಸೆಸರ್ ಇರುವಂತದ್ದು ಈ ಒಂದು ಮೊಬೈಲ್ ನಲ್ಲಿ. ಇನ್ನು ಈ ಒಂದು ಮೊಬೈಲ್ ನ ವೇರಿಯಂಟ್ ನಾವೇನಾದ್ರು ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ 3 ವೇರಿಯಂಟ್ ಅಲ್ಲಿ ಸಿಗ್ತಿರುವಂತದ್ದು. 8GB 128GB, 8GB 256GB, ಅದಾದ ನಂತರ 12GB 512GB ಸ್ಟೋರೇಜ್ ನಲ್ಲಿ ನಿಮಗೆ ಸಿಗ್ತಿರುವಂತದ್ದು. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ LPDDR5X, ಅದಾದ ನಂತರ UFS 4.0 ಈ ಒಂದು ರ್ಯಾಮ್ ಮತ್ತೆ ಸ್ಟೋರೇಜ್ ಟೈಪ್ ಇರುವಂತದ್ದು. ಸೊ ಟಾಪ್ ಎಂಡ್ ಅಂತೀನಿ, ಟಾಪ್ ಲಾಂಚ್ ಅಂತೀನಿ, ಯಾವ್ದು ಕೂಡ ಕಾಂಪ್ರಮೈಸ್ ಮಾಡಿಲ್ಲ ಈ ಒಂದು ರ್ಯಾಮ್ ಮತ್ತೆ ಸ್ಟೋರೇಜ್ ಟೈಪ್ ಅಲ್ಲಿ. ಸೊ ಆಬ್ವಿಯಸ್ಲಿ ಒಂದು ಪ್ರೈಸ್ ರೇಂಜ್ಗೆ ಟಾಪ್ ಲಾಂಚ್ ಕೊಟ್ಟಿರುವಂತದ್ದು.
ಅದಕ್ಕಿಂತ ಅಂದ್ರೆ LPDDR5X ಮತ್ತೆ UFS 4.0 ಲಾಸ್ಟ್ ಇರುವಂತದ್ದು ಆ ಒಂದು ಟಾಪ್ ಲಾಂಚ್ ಕೊಟ್ಟಿರುವಂತದ್ದು ಈ ಒಂದು ಮೊಬೈಲ್ ಅಲ್ಲಿ ಕೂಡ. ಇನ್ನು ಈ ಒಂದು ಮೊಬೈಲ್ ಬ್ಯಾಟ್ರಿ ನಾವ್ ಏನಾದ್ರು ಓದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ ಲಿಟ್ರಲಿ 5500 mAh ಒಂದು ಬ್ಯಾಟ್ರಿ ಕೆಪಾಸಿಟಿ ಇರುವಂತದ್ದು, ಲಿಟ್ರಲಿ 80 ವ್ಯಾಟ್ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ಸಿಗ್ತಿರುವಂತದ್ದು. ಸೊ ಲಿಟ್ರಲಿ 5500 mAh ಒಂದು ಬ್ಯಾಟ್ರಿ ಕೆಪಾಸಿಟಿ ಇದ್ರೂ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ತುಂಬಾನೇ ತಿನ್ನಾಗಿರುವಂತದ್ದು. ಸೊ ಇಟ್ಸ್ ಗುಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾನೇ ತಿನ್ನಾಗಿರುವಂತದ್ದು, ಇಟ್ಕೊಂಡ್ರು ಕೂಡ ಒಂದು ಒಳ್ಳೆ ಕಂಫರ್ಟೇಬಲ್ ಆಗಿ ಕೈಯಲ್ಲಿ ಹಿಡಿಯುವಂತದ್ದು, ಅಷ್ಟು ಚೆನ್ನಾಗಿ ಈ ಒಂದು ಮೊಬೈಲ್ ನ ತಿನ್ನಾಗಿರುವಂತದ್ದು. ಇನ್ನು ಈ ಒಂದು ಮೊಬೈಲ್ ನ ಕನೆಕ್ಟಿವಿಟಿ ನಾವೇನಾದ್ರು ಮಾತಾಡಬೇಕು ಅಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ 5G ಬ್ಯಾಂಡ್ಸ್ ಕೂಡ ಕನೆಕ್ಟ್ ಆಗುವಂತದ್ದು, Wi-Fi 7 ಇರುವಂತದ್ದು, ಬ್ಲೂಟೂತ್ 5.3 ಇರುವಂತದ್ದು. ನನಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲ ಇಷ್ಟ ಆದ್ರೂ ಕೂಡ ಇದೊಂದು ಬೇಜಾರಾಯ್ತು ನನಗೆ, ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ NFC ಇಲ್ಲ. ದಿಸ್ ಇಸ್ ದ ಹ್ಯೂಜ್ ಮಿಸ್ಟೇಕ್ ಫ್ರಮ್ ವಿವೋ ಕಂಪನಿ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ನಮಗೆ ಆಕ್ಚುಲಿ NFC ಬೇಕಿತ್ತು ಈ ಒಂದು ಪ್ರೈಸ್ ರೇಂಜ್ಗೆ. ಸೊ NFC ಕೊಟ್ಟಿಲ್ಲ, ಅದೊಂದು ನನಗೆ ಹ್ಯೂಜ್ ಮಿಸ್ಟೇಕ್ ಅಂತ ಅನಿಸ್ತು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ. ಇನ್ನು ಈ ಒಂದು ಮೊಬೈಲ್ ಸಾಫ್ಟ್ವೇರ್ ಹೋದ್ವಿ ಅಂದ್ರೆ ಆಬ್ವಿಯಸ್ಲಿ ಒಂದು ಪ್ರೈಸ್ ರೇಂಜ್ಗೆ ಒನ್ ಟಚ್ OS ಇರುವಂತದ್ದು, ಅದರ ನಂತರ Android 14 ವರ್ಷನ್ ಅಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಬರ್ತಿರುವಂತದ್ದು. ವಿವೋದವರು ಕನ್ಫರ್ಮ್ ಮಾಡಿದ್ರೆ 3+4 years ಬಂದ್ಬಿಟ್ಟು ಸಾಫ್ಟ್ವೇರ್ ಮತ್ತೆ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಇದು ಸಿಗ್ತಿರೋದು. ಸೊ ಇನ್ನು ಈ ಒಂದು ಮೊಬೈಲ್ ಅಲ್ಲಿ ಕೆಲವೊಂದು ಬ್ಲಾಟಿಂಗ್ ಆಪ್ ಸಿಗ್ತಿರೋಂಥದ್ದು. ಸೊ ಅದೊಂದು ನನಗೆ ಬೇಜಾರಾಯ್ತು, ಕೆಲವೊಂದು ಬ್ಲಾಟಿಂಗ್ ಆಪ್ ಸಿಗ್ತಿರೋಂಥದ್ದು. ಸೊ ಅದನ್ನ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬಹುದು, ಅದೇನು ಟೆನ್ಷನ್ ಇಲ್ಲ ಅಂತೀನಿ. ಅನ್ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆ ಒಂದು ಕ್ಲೀನ್ OS ಸಿಗ್ತಿರುವಂತದ್ದು. ಸೊ ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಕೊನೆಯದಾಗಿ ಈ ಒಂದು ಮೊಬೈಲ್ ನಾವೇನಾದ್ರು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದ್ರೆ ಲಿಟ್ರಲಿ ಮೇನ್ ಪಾರ್ಟ್ ಅಂದ್ರೆ ಕ್ಯಾಮ್ರಾನೇ. ಪ್ರೊಸೆಸರ್ ಸೂಪರ್, ಹಾಗೆ ಕ್ಯಾಮ್ರಾನು ಕೂಡ ಸೂಪರ್ ಅಂತ ಹೇಳ್ತೀನಿ. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಜೈದು ಲೆನ್ಸ್ ಕೂಡ ಸಿಗ್ತಿರೋದು. ವಿವೋ X ಸೀರೀಸ್ ನಲ್ಲಿ ನಿಮಗೆ X100 Pro ಸ್ಮಾರ್ಟ್ ಫೋನ್ ನಿಮ್ಗೆ ಯಾರು ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಈ ಒಂದು ಜೀಸ್ ಅಂದ್ರೆ ಏನು ಅಂತ. ಅದು 95-1 ಲಕ್ಷ ರೂಪಾಯಿ ಸ್ಮಾರ್ಟ್ ಫೋನ್. ಅದು ಬಂದ್ಬಿಟ್ಟು ಅದರಲ್ಲಿರುವಂತಹ ಸೆನ್ಸರ್ ನ ಈ ಒಂದು ಸ್ಮಾರ್ಟ್ ಫೋನ್ ಕೂಡ ಹಾಕಿರುವಂತದ್ದು. ಲಿಟ್ರಲಿ ಈ ಒಂದು ಮೊಬೈಲ್ ನಿಮಗೆ ಪ್ರೈಮರಿ ಬಂದ್ಬಿಟ್ಟು 50 MP ಮೇನ್ ಕ್ಯಾಮ್ರಾ ಇರುವಂತದ್ದು, 50 MP ಬಂದ್ಬಿಟ್ಟು ಅಲ್ಟ್ರಾ ವೈಡ್ ಆಂಗಲ್ ಇರುವಂತದ್ದು, ಅದ ನಂತರ 50 MP ಬಂದ್ಬಿಟ್ಟು ಟೆಲಿಫೋಟೋ ಲೆನ್ಸ್ ಕೂಡ ಸಿಗ್ತಿರುವಂತದ್ದು. ಈ ಒಂದು ಸ್ಮಾರ್ಟ್ ಫೋನ್ ನ ಈ ಟೆಲಿಫೋಟೋ ಲೆನ್ಸ್ ಮತ್ತೆ ಪ್ರೈಮರಿ ಕ್ಯಾಮ್ರಾ ಏನಿದೆ ಇದೆರಡರಲ್ಲೂ ಕೂಡ ನಿಮಗೆ ಸಾನ್ಯಾರ್ದು IMX ಲೆನ್ಸ್ ಸಿಗ್ತಿರೋದು. ಸೊ ಸೂಪರ್ ಅಂತ ಹೇಳ್ತೀನಿ. ಇನ್ನು ಫ್ರಂಟ್ ಬಂದ್ರೆ ಅಂದ್ರೆ ನಿಮಗೆ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು 50 MP ಫ್ರಂಟ್ ಕ್ಯಾಮ್ರಾ ಇರುವಂತದ್ದು. ಸೊ ಈ ಒಂದು ಮೊಬೈಲ್ ತೆಗೆಯುವಂತಹ ಪಿಕ್ಚರ್ಸ್ ಬಂದ್ಬಿಟ್ಟು ಸೂಪರ್ ಅಂತ ಹೇಳ್ತೀನಿ. ನಾನು ನಿಮಗೆ ಇಲ್ಲಿ ಸ್ಯಾಂಪಲ್ಸ್ ಕೂಡ ಆಗ್ತಾ ಇದೀನಿ. ಸೊ ಸೂಪರ್ ಅಂತ ಹೇಳ್ತೀನಿ. ಒಂದು ಅಲ್ಟ್ರಾ ವೈಡ್ ಆಂಗಲ್ ನಲ್ಲಿ ಮತ್ತೆ ಈ ಲೀಫ್ ಏನಿದೆ ಇದು ಬಂದ್ಬಿಟ್ಟು ಪೋರ್ಟ್ರೇಟ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ತೆಗೆಯುತ್ತೆ ಅಂತ ಹೇಳ್ಬೋದು. ಟೆಲಿಫೋಟೋ ಕೂಡ ತುಂಬಾನೇ ಆಪ್ಟಿಮೈಸ್ ಮಾಡಿರುವಂತದ್ದು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ. ಅದರ ನಂತರ ಈ ಒಂದು ಬೈಕ್ ನ ಫೋಟೋ ನಾವೇನಿದೀವಿ ಇಲ್ಲಿ ಪೋರ್ಟ್ರೇಟ್ ಅಲ್ಲಿ ತೆಗೆದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು ಪೋರ್ಟ್ರೈಟ್ ಆಬ್ವಿಯಸ್ಲಿ ಮೇಲೆ ನಾನು ಆಲೇನೆ ಹೇಳಿದೆ ನಿಮಗೆ ಪೋರ್ಟ್ರೈಟ್ ನಲ್ಲಿ ಬಂದ್ಬಿಟ್ಟು ನಿಮಗೆ ಪ್ರೊಫೆಷನಲ್ ಪೋರ್ಟ್ರೈಟ್ ಅಂತ ಅಂದ್ಬಿಟ್ಟು. ಸೊ ಪೋರ್ಟ್ರೈಟ್ ನಲ್ಲಿ ಕೂಡ ನಿಮಗೆ ಈ ಒಂದು ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ ಅಂತಾನೆ ಹೇಳ್ಬೋದು. ಅದ ನಂತರ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ರೇರ್ ಅಲ್ಲಿ ಮತ್ತೆ ಫ್ರಂಟ್ ಎರಡು ಕೂಡ ನಿಮಗೆ 4K ವಿಡಿಯೋ ರೆಕಾರ್ಡಿಂಗ್ ನ ಮಾಡುವಂತದ್ದು. ಕೊನೆಯದಾಗಿ ಈ ಒಂದು ಸ್ಮಾರ್ಟ್ ಫೋನ್ ಪ್ರೈಸ್ ಕೇಳ್ತೀರಾ ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಆನ್ಲೈನ್ ಅಲ್ಲಿ 56,000 ಗೆ ಸಿಗ್ತಾ ಇರುವಂತದ್ದು. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಹಾಗೆ ಒಂದು ಒಳ್ಳೆ ಪ್ರೊಸೆಸರ್ ಅಂತಾನು ಕೂಡ ಹೇಳ್ಬೋದು. ಯಾಕಂದ್ರೆ ಒಂದು ಹೆವಿ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ಬೋದು ಈ ಒಂದು ಸ್ಮಾರ್ಟ್ ಫೋನ್ ಬಂದ್ಬಿಟ್ಟು. ಸೊ ಒಂದು ಒಳ್ಳೆ ಡಿಸೈನ್ ಇರುವಂತದ್ದು. ಸೊ ಡಿಸೈನ್ ಮರ ಬೆಂಕಿ ಅಂತೀನಿ. ಇದರಲ್ಲಿ ನಿಮಗೆ 2 ಕಲರ್ ಸಿಗ್ತಿರುವಂತದ್ದು, ಒಂದು ಬ್ಲೂ ಕಲರ್ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಗ್ರೇ ಕಲರ್ ಸಿಗ್ತಿರುವಂತದ್ದು. ಸೊ ನೀವು ಯಾವ ಕೂಡ ಬೇಕಾದ್ರೂ ಚಾಯ್ಸ್ ಮಾಡಬಹುದು. 2 ಕಲರ್ ಕೂಡ ಸೂಪರ್ ಇರುವಂತದ್ದು. ಈ ಒಂದು ಗ್ರೇ ಕಲರ್ ಬಂದ್ಬಿಟ್ಟು ನಿಮಗೆ iPhone 15 ಸೀರೀಸ್ ಯಾರು ನೋಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಟೈಟಾನಿಯಂ ಗ್ರೇ ಕಲರ್ ಬಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಸೊ ಆ ಒಂದು ಕಲರ್ ಕೂಡ ಸಿಗ್ತಿರುವಂತದ್ದು. ಸೊ ಲಿಟ್ರಲಿ ಹೆವಿ ಲುಕ್ ಇರುವಂತದ್ದು. ನೋಡಿ ಪರ್ಚೇಸ್ ಮಾಡಬೇಕು ಅಂದ್ರೆ ಇದರ ಒಂದು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡಬಹುದು ಅಂತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಾವು ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.